ಈ ಒಂದು ಕಾಲೇಜಿನ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಅವರೇ, ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಹಾಗೂ ವಿಶೇಷವಾಗಿ ಬಂದಂಥ ಎಲ್ಲ ನನ್ನ ತುಪ್ಪು ಸರ್ನ ಗೆಳೆಯ ಬಳಗದವರೇ, ಪತ್ರಿಕಾ ಬಾಂಧವರೇ, ಇವತ್ತಿನ ಈ ಒಂದು ಏನು ಮಕ್ಕಳು ತಮ್ಮ ಒಂದು ವಿದ್ಯಾಭ್ಯಾಸ ಮಾಡಬೇಕಂತ ಇಲ್ಲಿ ಈ ಒಂದು ಕಾಲೇಜಿನಲ್ಲಿ ಗೊತ್ತಾ ಡಿಗ್ರಿ ಪಡ್ಕೊಂಡಿದ್ದಕ್ಕಾಗಿ ಇವತ್ತು ಈ ಒಂದು ಕಾಲೇಜ್ ವತಿಯಿಂದ ಬೀಳ್ಕೊಡೋ ಒಂದು ಕಾರ್ಯಕ್ರಮ ಇವತ್ತ. ಲೈಫ್ ಟರ್ನಿಂಗ್ ಪಾಯಿಂಟ್ ಇದು ಡಿಗ್ರಿ. ಈ ಡಿಗ್ರಿ ಮೇಲೆ ಮುಂದೆ ಅವರಿಗೆ ಯಾವ ಹುದ್ದೆಗೆ ಹೋಗಬೇಕು, ಮತ್ತೆ ಮಾಸ್ಟರ್ ಡಿಗ್ರಿ ಮಾಡಬೇಕಂತ ಬಹಳಷ್ಟು ಅವಕಾಶಗಳು ಇರ್ತವೆ. ಅದಕ್ಕಾಗಿ ಇವತ್ತೇನು ಇಲ್ಲಿಂದ ಮಕ್ಕಳು ಇವತ್ತಾ ಈ ಒಂದು ಡಿಗ್ರಿ ಮುಗಿಸಿ ಇವತ್ತು ಈ ಕಾಲೇಜಿನಿಂದ ಹೊರಗೆ ಹೋಗ್ತಾ ಇದ್ದಾರ, ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಂತ ಭಗವಂತರ ಪ್ರಾರ್ಥನೆ ಮಾಡೋಣ. ಯಾಕಂತಂದ್ರೆ ಇವತ್ತು ಅವರಿಗೆ ಒಂದು ಜವಾಬ್ದಾರಿ ಬಿದ್ದಪ್ಲೆ ಈ ದಿವಸ ಏನಾಗ್ತೋ ಅವ್ರು ಏನೋ ಮಕ್ಕಳಿದ್ರು. ಯಾಕೆ ಇವತ್ತು ಅವರು ಒಂದು ತಾಯಿ ತಂದೆ ಒಂದು ಪೋಷಣೆಯಲ್ಲಿ ಬೆಳಿಕೊಂಡು ಹೋಗ್ತಾ ಇದ್ರು. ಈಗ ಮುಂದೆ ಏನಾಗ್ತಾ ಇದೆ ಆ ಮಕ್ಕಳಿಗೆ ಅಂತಂದ್ರೆ ಆ ಮಕ್ಕಳು ತಮ್ಮ ಕಾಲ್ಮೆಗೆ ತಾವು ನಿಲ್ಲುವಂತ ಶಕ್ತಿ ಇವತ್ತ ಈ ಡಿಗ್ರಿ ತಗೊಂಡಿದ್ದಕ್ಕಾಗಿದೆ ಗೊತ್ತಾ. ಅದಕ್ಕಾಗಿ ಇವತ್ತೆಲ್ಲ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಂತ ನಾನು ಈ ವೇದಿಕೆ ಮುಖಾಂತರ ಭಗವಂತ ಹತ್ರ ಪ್ರಾರ್ಥನೆ ಮಾಡುತ್ತಾ, ಅದೇ ರೀತಿ ನಮ್ಮ ಪ್ರಿನ್ಸಿಪಾಲ್ ಸರ್ ಅವರು ಕೂಡ ಅನೇಕ ವರ್ಷ ನಮ್ಮ ಹುಮ್ನಾಬಾದ್ನಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಕೆಲಸ ಮಾಡಿ ಇವತ್ತ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಈ ಎರಡು ಬಿಟ್ಟಿದ್ದಿಲ್ಲ. ಆದರೆ ಆ ಮಧ್ಯದಲ್ಲಿ ನಾವು ಏನು ಮಾಡ್ಕೊಂಡು ಹೋಗ್ತೇವೋ ಅದು ಮುಖ್ಯ ಇದೆ ಗೊತ್ತಾ. ಯಾಕಂತಂದ್ರೆ ಸತ್ತಿನ ಮೇಲೆ ಎಲ್ಲರೂ ಕೂಡ ಒಂದಿನ ಇದೆ, ಅದು ಎಲ್ಲರಿಗೆ ದೇವತೆಗಳಿಗೆ ಬಿಟ್ಟಿಲ್ಲ ನಾವು ನೀವೇನು. ಆದರೆ ಆ ಇದ್ದಿನ ಸಮಯದಲ್ಲಿ ನಾವು ಏನು ಕಾರ್ಯಗಳು ಮಾಡ್ತೇವೋ ಅದೇ ಹೆಸರು ಉಳಿತಾ ಇದೆ. ಇವತ್ತು ಮಹಾತ್ಮರು ನೋಡಿ, ಅಣ್ಣ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಅವರೆಲ್ಲರೂ ಕೂಡ ಇವತ್ತು ಕೂಡ ಯಾಕೆ ನೆನೆಸ್ತೇವೆ ನಾವು? ಅವರೆಲ್ಲರೂ ಕೂಡ ಮಹಾತ್ಮರು ಇವತ್ತು ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಗೊತ್ತಾ. ಅದಕ್ಕಾಗಿ ಇವತ್ತು ನಮ್ಮ ತುಪ್ಪು ಸರ್ಗೂ ಕೂಡ ಇವತ್ತು ಅನೇಕ ಗೆಳೆಯರು ಬಳಗರು ಬಂದಿದ್ದಾರೆ. ಯಾಕಂತಂದ್ರೆ ಅವರು ಒಂದು ಒಳ್ಳೆತನದಿಂದ ಇಷ್ಟೆಲ್ಲ ಗೆಳೆಯರ ಬಳಗ ಇರ್ಬೋದು, ಮತ್ತು ಈ ಒಂದು ಕಾಲೇಜು ಡೆವಲಪ್ ಆಗ್ಬೇಕಂದ್ರೆ ಅವರ ಸಹಕಾರ ಬಹಳಷ್ಟು ಇದೆ ಗೊತ್ತಾ. ಯಾಕ ಹಗಲು ರಾತ್ರಿ ಎಂಬಲೇನೆ ದುಡಿತಾ ಇದ್ರು. ಇವಾಗ MLC ಅವರು ಹೇಳೋರು, ಏನ್ ಮಾಡತ್ತೀರಿ ಸರ್ ಅಂದ್ರೆ ನಾನು ನೀರು ಹೊಡಿತೀನಿ ಅಂತ. ಇವತ್ತ ಈ ಒಂದು ಕಾಲೇಜು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಅವರ ಒಂದು ಇದನ್ನಲ್ಲಿ ನಡ್ಸ್ಕೊಂಡು ಹೋಗಿದಾರ. ಇವತ್ತು ಅವರ ಪರಿವಾರ ಈಗಾಗಲೇ ಅವರು ಕೂಡ ನಾವು ಚಿಕ್ಕಂದ್ರಿಂದ ಹಿಡಿದು ತುಪ್ಪು ಸರ್ ಅಂತ ಬಹಳ ಆತ್ಮೀಯರು. ಇವತ್ತು ನಮ್ಮ ಪಾಟೀಲ್ ಪರಿವಾರಿಗೆ, ತುಪ್ಪು ಫ್ಯಾಮಿಲಿಗೆ ಬಹಳಷ್ಟು ಆತ್ಮೀಯತೆ ಇದೆ ಗೊತ್ತಾ. ಇವತ್ತ ಮಲ್ಲಪ್ಪ ತುಪ್ಪುದು ಇರ್ಬೋದು, ನಮ್ಮ ವೀರಣ್ಣ ತುಪ್ಪುದು, ಅವರ ಅಣ್ಣ ಕರೆಯಪ್ಪ ತುಪ್ಪುದವರು, ಈಗ ಅವರ ಮಕ್ಕಳು ನಮ್ಮ ವೈಜಪ್ಪ ಬಂದಿಲ್ಲ, ಡಾಕ್ಟರ್ ಬಂದಾರ, ಇಬ್ಬರು 3 ಮಕ್ಕಳು ಇದ್ದಾರ. 3 ಮಕ್ಕಳು ಕೂಡ ಡಾಕ್ಟರ್, ಅದರಲ್ಲಿ ಒಬ್ಬರು PG ಮಾಡ್ತಾ ಇದ್ದಾರ. ಒಳ್ಳೆ ರೀತಿಯಿಂದ ಇವತ್ತ ಒಂದು ಒಳ್ಳೆ ಸಂಸ್ಕಾರದಲ್ಲೇ ಕೂಡ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತ ಒಳ್ಳೆ ಸಂಸ್ಕಾರ ನಡೆಗಳನ್ನು ಕೂಡ ಕೊಟ್ಟಿದ್ದಾರ. ಅದಕ್ಕಾಗಿ ಇವತ್ತ ಅವರೇನು ನಿವೃತ್ತಿಯಾಗಿದ್ದಾರ, ಅವರ ಪರಿವಾರಿಗೆ ಅವರಿಗೆ ಆ ಭಗವಂತ ಒಳ್ಳೆ ಇನ್ನ ಶಕ್ತಿ ಕೊಡ್ಲಿ. ಇನ್ನ ಅವರ ಒಂದು ಇದರಲ್ಲಿ ಇನ್ನ ಮಕ್ಕಳು ಈಗಾಗಲೇ ನಮ್ಮ ಪರಮೇಶ್ವರ ಆರ್ಯರು ಕೂಡ ಬಂದು ಮುತ್ತೇರಿಗೆ ಸನ್ಮಾನ ಮಾಡ್ತಾ ಇದ್ದಾರ. ಇನ್ನೊಂದು ತುಪ್ಪು ಸರ ಇವತ್ತೆಲ್ಲ ಫ್ರೆಂಡ್ಸ್ಗಳು ಹೇಳಿದ್ರಿ, ಇದ್ರ ಮೇಲೆ ಮುಗಿಸ್ಲತ್ತೀರಿ, ಏನ್ ಮುಂದೆ ಅಂದ್ರೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಏನಾರ ಇಟ್ಟಿರ್ತೀನಿ. ಯಾಕೋ ಇದ್ರೊಳಗೆ ಮುಗಿಸಪ್ಲೆ ಕಾಣತ್ತದ ನೀವು ಇಡ್ತಿರಲ್ಲ, ಹೇಳ್ರಿ ಬಾಯಿಲಿಂದ ಹೇಳ್ರಿ ಜರ.
ಯಾಕಂತಂದ್ರೆ ಈ ಮಕ್ಕಳು ಸೇರಿನೇ ಅವ್ರದ್ದು ಮುಗಿಸಾಕ್ತಾರ್ರಿ, ಅದ್ರಲ್ಲಿ ಭಾಳ ಟೈಟ್ ಹಾರ. ನೀವು ಏನ್ ಹೇಳಿದ್ರು ಅಂತಂದ್ರೆ ಏನು ಟೆನ್ಷನ್ ನಗ್ತಾರ. ಇವತ್ತು ಅವರ ಜೀವನ, ಅವರ ಪರಿವಾರ ಒಳ್ಳೆ ರೀತಿಯಿಂದ ಸಾಗಲಂತ ಭಗವಂತ ಹತ್ರ ಪ್ರಾರ್ಥನೆ ಮಾಡಿ, ಮತ್ತೆ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂತ ಎಲ್ಲ ನಮ್ಮ ಸ್ಟಾಫಿನವರಿಗೂ ಕೂಡ ಒಳ್ಳೇದಾಗ್ಲಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.